ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ನಡೆದಿರುವ ಹಣ ಅವ್ಯವಹಾರ ಆರೋಪ ಪ್ರಕರಣ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಡಿಸೆಂಬರ್ ತಿಂಗಳಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಪೋಸ್ಟ್ಮನ್ ರಮ್ಯಾ ಅವರು ಗ್ರಾಹಕರಿಂದ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನು ಸಂಗ್ರಹಿಸಿ ಅದನ್ನು ವೈಯಕ್ತಿಕವಾಗಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ವಿಚಾರ ಬಹಿರಂಗವಾಗುತ್ತಿದ್ದಂತೆ ಗ್ರಾಮದಲ್ಲಿ ಆತಂಕ ಮತ್ತು ಆಕ್ರೋಶದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಹಲವು ವರ್ಷಗಳಿಂದ ಅಂಚೆ ಕಚೇರಿಯ ವಿವಿಧ ಉಳಿತಾಯ ಯೋಜನೆಗಳಲ್ಲಿ ಹಣ ಜಮಾ ಮಾಡುತ್ತಾ ಬಂದಿದ್ದರು. ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸುತ್ತಿದ್ದ ಪೋಸ್ಟ್ಮನ್ ಮೇಲೆ ವಿಶ್ವಾಸ ಇಟ್ಟು ನಗದು ಹಣವನ್ನ ನೀಡಿದ್ದರು. ಆದರೆ ಪಾಸ್ಬುಕ್ಗಳಲ್ಲಿ ಸರಿಯಾದ ಎಂಟ್ರಿಗಳು ಇಲ್ಲದಿರುವುದು, ಕೆಲವು ವ್ಯವಹಾರಗಳು ಕಚೇರಿ ದಾಖಲೆಗಳಲ್ಲಿ ಕಾಣಿಸದಿರುವುದು ಹಾಗೂ ಹಣ ಮರುಪಾವತಿ ವಿಚಾರದಲ್ಲಿ ಗೊಂದಲ ಉಂಟಾಗುವುದು ಪ್ರಕರಣಕ್ಕೆ ಕಾರಣವಾಗಿದೆ. ಗೊತ್ತಿರೋ ಹಾಗೆ 2.5 ತಿಂಗಳಾಯಿತು ನಮ್ಮೂರಲ್ಲಿ ಪೋಸ್ಟ್ ಆಫೀಸ್ ಫ್ರಾಡ್ ಆಗಿ. 2.5 ತಿಂಗಳಲ್ಲಿ 600ರಿಂದ 700 ಪೋಸ್ಟ್ ಹಾಕೊಂಡಿದ್ದಾರೆ. 500 ಜನ ಇದ್ದಾರೆ. ಒಂದು 500 ಜನ ಮೋಸ ಹೋಗಿರೋ ಜನರಿದ್ದಾರೆ ಪಾಪ. ಒಬ್ಬೊಬ್ಬರು 5 ಲಕ್ಷ, 6 ಲಕ್ಷ, 10 ಲಕ್ಷ, 15 ಲಕ್ಷನೂ ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಟ್ಟು ನಂಬಿ ಅವ್ರಿಗೆ ಕಟ್ಟಿರೋದು, ಪೋಸ್ಟ್ ಆಫೀಸಲ್ಲಿ ಕಟ್ಟಿರೋದು. ಅವ್ರಿಗೆ ಅಂತ ಕಟ್ಟಿಲ್ಲ, ಅವ್ರಿಗೆ ಕೊಟ್ಟಿರೋ ಪೋಸ್ಟ್ ಬುಕ್ಕಲ್ಲೇ ಕಟ್ಟಿರೋ ದುಡ್ಡು ಎಲ್ಲ ಬರೆದಿದ್ದಾರೆ. 2.5 ತಿಂಗಳಿಂದ ಇಲ್ಲಿ ಬಂದಿದ್ದಾರೆ. ಫ್ರಾಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ಬಂದರು. ಇಲ್ಲಿ ಶಾಸಕರು ಬಂದರು, ಶಾಸಕರು ಆಶ್ವಾಸನೆ ಕೊಟ್ಟರು ಅವತ್ತು. ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ. 1 ರಿಂದ 1.5 ಕೋಟಿವರೆಗೂ ದುಡ್ಡಿದೆ ಜನರದು. ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇಲ್ಲ ಏನೋ ಮುಂದೆ ವಯಸ್ಸಾದ ಮೇಲೆ ನಮ್ಗೆ ಯಾರು ಸಾಕೋರಿಲ್ಲ ಅಂದ್ಬಿಟ್ಟು ಅವರೆಲ್ಲ ಇಟ್ಟಿರ್ತಾರೆ. ಆ ದುಡ್ಡು ಅವ್ರು ಎತ್ಕೊಂಡೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದಾರೆ. ನಾವು DC ಹತ್ರ ಹೋಗಿದ್ದೀವಿ, SP ಹತ್ರ ಹೋಗಿದ್ದೀವಿ, 2 ಸಲ ಹೋಗಿದ್ದೀವಿ. ಅವ್ರು ಕೂಡ ಸುಮ್ಮನೆ ನಾವು ಸ್ಟೇಷನಲ್ಲಿ ಹೇಳಿದ್ದೀವಿ ಅಂತಿದ್ರೆ ಇಲ್ಲಿ ಬಂದು ಯಾರಿಗೂ ಒಬ್ರಿಗೂ ಒಂದು ಜನಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಬಡವ್ರಿಗೆ ಏನು ಗೊತ್ತಾಗಲ್ಲ. ಕ್ಲಾರಿಟಿ ಬೇಕು ಅವ್ರಿಗೆ. ಒಬ್ಬರು ಸಹ ಕ್ಲಾರಿಟಿ ಕೊಡೋ ಒಬ್ಬನೂ ಇಲ್ಲ ಇಲ್ಲಿ ಬಂದಿರೋದು ಏನಕ್ಕೆ ನ್ಯಾಯ ಕೇಳೋದಕ್ಕೆ ಬಂದಿದ್ರೆ ನಮ್ಮನ್ನು ಅಡ್ಡ ಹಾಕಿದ್ದಾರೆ. ಅವ್ರನ್ನ ಕಳ್ತನ ಮಾಡಿರೋ, ಫ್ರಾಡ್ ಮಾಡಿರೋವ್ರನ್ನ ಮನೆಗಳಲ್ಲಿ ಇಟ್ಟು ನಿರ್ಣಯ ಮಾಡ್ತಿದ್ದಾರೆ. ಅವ್ರ ಕಡೆ ಯಾರೋ ಪ್ರಭಾವಿ ಮುಖಂಡರಿದ್ದಾರಂತೆ ಅಂದ್ಬಿಟ್ಟು ಅವ್ರು ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ರೈತರೆಲ್ಲ ಇವ್ರೇನು ಆಲ್ರೆಡಿ 2 ಮುದುಕಿರು ಸತ್ತೋಗಿದ್ದಾರೆ. ಇನ್ನು ನೀವು ನೋಡ್ಬೋದು, ಎಲ್ಲ ಮುದುಕರಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಯಾರಾದರೂ ಇಲ್ಲಿ ಸುಮ್ಮನೆ ಬರ್ತೀರಾ ಹೋಗ್ತೀರಾ, ಯಾರು ರಾಜಕೀಯ ನಾಯಕರು ಅಷ್ಟೇ, ಸುಮ್ಮನೆ ಬೇಳೆ ಬೇಯಿಸ್ಕೊಳಕ್ಕೆ ಬರಬೇಡ್ರಿ. ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ, ಇಲ್ಲ ಅಂದರೆ ಸುಮ್ಮನೆ ನಮ್ಮೂರಕ್ಕೆ ಯಾವುದೇ ರಾಜಕೀಯ ನಾಯಕರು ಮತ್ತೆ ಹೆಜ್ಜೆ ಕೂಡ ಇಡಬೇಡ್ರಿ. ಈ ಹಿನ್ನೆಲೆಯಲ್ಲಿ 2 ತಿಂಗಳ ಹಿಂದೆ ಹಾಲಗಾನಹಳ್ಳಿ ಮಹಿಳೆಯರು ಹಾಗೂ ಗ್ರಾಮಸ್ಥರು ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದರು. ಹಿರಿಯ ಅಧಿಕಾರಿಗಳನ್ನ ಕಚೇರಿಯಲ್ಲೇ ಕೂಡಿ ಹಾಕಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಮತ್ತು ತುರ್ತು ಅವಶ್ಯಕತೆಗಳಿಗಾಗಿ ಕಷ್ಟಪಟ್ಟು ಸಂಗ್ರಹಿಸಿದ ಹಣವನ್ನ ನಾವು ಅಂಚೆ ಕಚೇರಿಗೆ ನೀಡಿದ್ದೇವೆ. ಈಗ ಅದು ಸಿಗದೆ ಸಂಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಮಹಿಳೆಯರು ಆಕ್ರಂದನ ವ್ಯಕ್ತಪಡಿಸಿದರು. 11 ಲಕ್ಷ ನಾವು ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಸ್ಲಿಪ್ ಎಲ್ಲ ಇದ್ದಾವೆ. 3 ತಿಂಗಳಿಂದ ತಿಂಗಳಿಗೆ 2-3 ಸಲ ಹೋಗಿ ಹೊಲ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ದಿವಸ ಹೋದಾಗ ಈ ಥರ ಹೇಳ್ತಾ ಇದ್ದಾರೆ. ಒಳ್ಳೆ ಮಾತಿಂದ ನಾವು ಹೇಳ್ಕೊಂಡು ಯಾವಾಗ ಕೊಡ್ತೀವಿ, ಆ ಕಂಪ್ಲೇಂಟ್ ಕೊಡೋದೇ ಬೇಡ ಅಂತ ಇದ್ದಿದ್ದು. ಆ ರಮೇಶ್ ಅವ್ರು ಬಲತ್ತ ಮಾಡಿ ನಾವು ಕಂಪ್ಲೇಂಟ್ ಕೊಡ್ಸಿದ್ವಿ, ಅವರೇ ಕೊಡಿಸಿದ್ದು. ಊರಿನ ಜನ ಎಲ್ಲ ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿರೋದಕ್ಕೆ ಅವ್ರು ಕೊಡ್ತಾ ಇಲ್ಲ ಅಂತ ಊರಿನ ಜನ ಹೇಳ್ತಾರೆ. ನಮ್ಮದು 11 ಲಕ್ಷ ಇರೋದಕ್ಕೆ ನಮ್ಮ ಭಯಾಗಿ ನಾವು ಕಂಪ್ಲೇಂಟ್ ಕೊಡ್ತಿದ್ವಿ. 11 ಲಕ್ಷ ಹಾಕಿರೋದು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿಲ್ಲ ಅವಳು. ಏನು ಕೇಳಿದ್ರು ನೀವು ಕೊಟ್ಟಿದ್ದೀಯಮ್ಮ ಅಂತ ನಾವು ಬರೋಲ್ಲ. ಕರೆಕ್ಟಾಗಿ ಪೊಲೀಸವ್ರ ಮುಂದೆ ಹೇಳಮ್ಮ, ನೀನು ಎಷ್ಟು ಕೊಟ್ಟಿದ್ದೀವಿ ನಾವು ಅಂತ ಹೇಳು. ನಾವು ಸುಳ್ಳು ಹೇಳ್ತಾ ಇಲ್ಲ ಕಾವು, ನೀವು 12 ಕೊಟ್ಟಿದ್ದೀವಿ ಅಂತ ಹೇಳಿದ್ ನಾವು. ಏನು ಇನ್ನು ಇಷ್ಟು ದಿವಸ ಇವತ್ತು ಕೊಟ್ಟಿದ್ದು, ನಾಳೆ ಕೊಟ್ಟಿದ್ದು ಅಂತ 3 ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದೇವೆ. ಮೊನ್ನೆ ದಿವಸ ಬುಧವಾರ ಹೋಗಿದ್ವಿ. ಬುಧವಾರ ಹೋದಾಗ ಮಧ್ಯಾಹ್ನ 3 ಗಂಟೆ ಹೋಗಿದ್ವಿ. ಇಲ್ಲ ಹೇಳ್ತೀನಿ ಇವತ್ತೆಲ್ಲ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ವಿ. ಇಲ್ಲಿ 3 ವಾರ ಮನೆಗೆ ಹೋದವಳು 4 ಬಂದು, ಏನಮ್ಮ ಏನು ಹೇಳ್ತಾ ಇದ್ದೀವಿ, ಹೆಂಗಮ್ಮ ನಾವು ಅಷ್ಟೊತ್ತಾಗಬೇಕು, ನೀವು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಏನಂತ ಇದ್ದಾಳೆ ಗೊತ್ತಾ, ಅವಳೇನು ಹೇಳ್ತಾ ಇದ್ದಾಳೆ, ನಾವು ಕೋರ್ಟ್ಗೆ ತೀರ್ಮಾನ ಮಾಡ್ತೀವಿ, ಕೋರ್ಟಿಂದನೇ ನಾವು ತೊಗೊಳ್ತೀವಿ, ಅಲ್ಲಿ ಇಸ್ಕೊಳ್ರಿ ಅಂತ ಅವ್ರು ಹೇಳಿದ್ರು. ಅವಾಗ ನಮಗೆ ಭಯ ಆಯಿತು. ಅವಾಗಿಂದ ನಮ್ಗೆ ಭಯ ಆಗಿ ಊಟ ಇಲ್ಲ. 3 ತಿಂಗಳಿಂದ ನಾವು ಊಟ ಮಾಡಿಲ್ಲ ಸರ್. ನಾವು ಊಟ ಮಾಡಿದಾಗ ಇದ್ದ ಸಾಯ್ತಾ ಇದ್ದೀವಿ. ಇವತ್ತು ಇವ್ರು ಯಾವತ್ತು ಕೊಡ್ತಾರೆ ನಮ್ಗೆ ಹೇಳಿ ಸರ್ ಓಡ್ಲಿ. ಆದರೆ 2 ತಿಂಗಳಾದರೂ ಸ್ಪಷ್ಟ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಇಂದು ಗ್ರಾಮಸ್ಥರು ತಾಲೂಕು ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಪರಿಸ್ಥಿತಿ ಉದ್ವಿಗ್ನವಾಗುವ ಸಾಧ್ಯತೆ ಇರುವುದರಿಂದ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಕಚೇರಿ ಪ್ರವೇಶ ದ್ವಾರದಲ್ಲಿ ಬ್ಯಾರಿಕೇಟರ್ಗಳನ್ನು ಅಳವಡಿಸಿ ಭದ್ರತೆ ಒದಗಿಸಿದರು. ಮಹಿಳೆಯರು ಮತ್ತು ಗ್ರಾಮಸ್ಥರು ಘೋಷಣೆ
ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಕೆಲವು ಸಮಯ ತೀವ್ರ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಅಂಚೆ ಕಚೇರಿಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ದಯಾನಂದ್ ಮಾತನಾಡಿ ಸ್ಪಷ್ಟನೆ ನೀಡಿದರು. ನಮ್ಮ ಕಚೇರಿಯಲ್ಲಿ ಒಟ್ಟು 1757 ಖಾತೆಗಳಿವೆ. ಅದರಲ್ಲಿ 57 ಖಾತೆಗಳ ಪಾಸ್ಬುಕ್ಗಳಲ್ಲಿ ಲೋಪ ಕಂಡುಬಂದಿದೆ. ಕೆಲವರ ಬಳಿ ಹಣ ಕಟ್ಟಿಲ್ಲ, ರಶೀದಿಗಳಿಲ್ಲ. ಕೆಲವು ರಶೀದಿಗಳಲ್ಲಿ ಕಚೇರಿ ಮುದ್ರೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಹಿ ಕಾಣಿಸುತ್ತಿಲ್ಲ. ಕೆಲ ವ್ಯವಹಾರಗಳು ಕಚೇರಿ ದಾಖಲೆ ಪುಸ್ತಕದಲ್ಲೇ ನೋಂದಾಯವಾಗಿಲ್ಲ. ಈ ಕಾರಣದಿಂದಾಗಿ ಎಲ್ಲಾ ಪ್ರಕರಣಗಳಿಗೆ ಕಚೇರಿ ನೇರ ಜವಾಬ್ದಾರಿಯಲ್ಲ. ಆದರೆ ಎಲ್ಲಾ ದಾಖಲೆಗಳು ಸರಿಯಾಗಿರುವ ಖಾತೆದಾರರಿಗೆ 1 ತಿಂಗಳೊಳಗೆ ಹಣ ಮರುಪಾವತಿ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ಹಣ ಕಟ್ಟಿದ್ದೇವೆ ಎಂಬುದು ಸತ್ಯ. ರಶೀದಿ ಸರಿಯಾಗಿ ನೀಡುವುದು ಹಾಗೂ ದಾಖಲೆ ಮಾಡುವುದು ಕಚೇರಿಯ ಜವಾಬ್ದಾರಿ. ದಾಖಲೆಗಳ ಲೋಪಕ್ಕೆ ನಾವು ಹೇಗೆ ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಎಲ್ಲಾ ಪೀಡಿತರಿಗೆ ಸಮರ್ಪಕ ನ್ಯಾಯ ಒದಗಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ತನಿಖೆ ಆಗಿದೆ ಏನು ಅಂತ ಹೇಳಿ ಸರ್, ಈಗ ಅದು ತನಿಖೆ 2 ಮಟ್ಟದಲ್ಲೂ ಆಗ್ತಾ ಇದೆ. ಒಂದು ಪಾಸ್ಬುಕ್ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ. ಪಾಸ್ಬುಕ್ ವೆರಿಫಿಕೇಷನಲ್ಲಿ ಎಲ್ಲ ದಾಖಲೆಗಳು ಏನು ಸರಿ ಇದೆ. ಸುಮಾರು ಅಲ್ಲಿ 1757 ಅಕೌಂಟ್ ಇದೆ. ಅದರಲ್ಲಿ ಒಂದು 57 ಅಕೌಂಟಲ್ಲಿ ಅಂದರೆ ಈಗ ದಾಖಲೆಗಳು ಎಲ್ಲ ಸರಿ ಇದ್ದು, ಅಂದರೆ ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಟಿರೋದಕ್ಕೆ ಅವ್ರ ಹತ್ರ ದಾಖಲೆಗಳಿದ್ದು ಅದರಲ್ಲಿ ಪೋಸ್ಟ್ ಆಫೀಸ್ ಎಂಟ್ರಿ ಮತ್ತು ಸೀಲು ಎಲ್ಲ ಇರೋವಂಥದ್ದು 57 ಪಾಸ್ಬುಕ್ಕು ನ್ಯೂನತೆ ಇರೋವಂಥದ್ದು ಕಂಡು ಬಂದಿದೆ. ಅದನ್ನು ಈಗ ವಿಚಾರಣೆ ಮಾಡಿದ್ದಾರೆ. ವಿಚಾರಣಾಧಿಕಾರಿಗಳಿಂದ ಅದು ನಮಗೆ ಬಂದ ತಕ್ಷಣ ಅದರ ಮುಂದಿನ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಎಷ್ಟು ಅಮೌಂಟ್ ಸಿಕ್ಕಿದೆ ಸರ್ 57? ಈಗ 57ರಿಂದ ಟೋಟಲ್ ಎಷ್ಟಾಗಿದೆ? 39 ಲಕ್ಷ ಸುಮಾರು ಅಂದಾಜು, ಅಂದರೆ ಅಷ್ಟು ಸಿಕ್ಕಿದೆ. ಅದನ್ನು ಈಗ ನಾವು ಮತ್ತೆ ಫರ್ದರ್ ಇನ್ನೂ ಒಂದಷ್ಟು ವೆರಿಫಿಕೇಷನ್ ಪೆಂಡಿಂಗ್ ಇದೆ. ಒಂದಷ್ಟು ಪಾಸ್ಬುಕ್ಗಳು ನಮಗೆ ಸಿಗಬೇಕಾಗಿದೆ. ಆ ಪಾಸ್ಬುಕ್ಗಳು ವೆರಿಫೈ ಮಾಡಿದ ಮೇಲೆ ನಾವು ಒಟ್ಟಾರೆ ಎಷ್ಟಾಗಿರ್ಬೋದು ಅನ್ನೋದನ್ನು ಒಂದು ತನಿಖೆ ಮಾಡಿರ್ತಕ್ಕಂಥ ಅಕೌಂಟ್ಗಳಿಗೆ ಯಾವಾಗ ಹಣ ತುಂಬ್ತೀರಾ ಏನು ಸರ್? ಅದು ಎಲ್ಲ ದಾಖಲೆಗಳು ನಮಗೆ ವಿಚಾರಣಾಧಿಕಾರಿಗಳಿಂದ ನಮಗೆ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಅದಕ್ಕೆ ನಾವು ಆ್ಯಕ್ಷನ್ನ ಸರ್, ಈಗಾಗಲೇ 2 ತಿಂಗಳಾಗಿದೆ. 1750 ಕಾರ್ಡ್ಗೆ ಈಗಾಗಲೇ 2 ತಿಂಗಳು ಸಮಯ ಆಗಿದೆ ಸರ್. 2 ತಿಂಗಳಲ್ಲಿ ನೀವು 57 ಕಾರ್ಡ್ ಮಾತ್ರ ವಿಚಾರಣೆ ಮಾಡಿದ್ದೀರಾ? ಟೋಟಲ್ಲು ಬರೀ 57 ಅಷ್ಟೇ ವೆರಿಫೈ ಆಗಿರೋದಲ್ಲ, 57ರಲ್ಲಿ ನ್ಯೂನತೆ ಸಿಕ್ಕಿರೋದು ಮಾತ್ರ. ಅದಕ್ಕಿಂತ 1700 ಅಕೌಂಟಲ್ಲಿ ಆಲ್ಮೋಸ್ಟ್ ಒಂದು 40% ಅಕೌಂಟು ವೆರಿಫೈ ಆಗಿದೆ. ರಿಮೈನಿಂಗ್ 600 ಪಾಸ್ಬುಕ್ಸು ಸ್ಟೇಷನ್ ಕಸ್ಟಡಿಯಲ್ಲಿದೆ. ಇನ್ನು ಉಳಿದಿರೋ ಅಂಥದ್ದು ಮತ್ತು ಜನ ಸಿಗದೇ ಇರೋ ಅಂಥದ್ದು ಮಾತ್ರ ವೆರಿಫೈ ಮಾಡಲಿಕ್ಕೆ ಬಾಕಿ ಇರೋಂಥದ್ದು. ನಾವು ಬರೀ 57 ವೆರಿಫೈ ಮಾಡಿದ್ದೀವಿ ಅಂತಲ್ಲ, 57ರಲ್ಲಿ ನ್ಯೂನತೆ ಸಿಕ್ಕಿದೆ. ಪಾಸ್ಬುಕ್ ಕಳ್ಕೊಂಡಿರೋರಿಗೆ ಮತ್ತು ಬರೀ ಸ್ಲಿಪ್ಪಲ್ಲಿ ಬರ್ಕೊಟ್ಟಿರೋರಿಗೆ ಯಾವ ಥರ ನ್ಯಾಯ? ಸರ್, ದಾಖಲೆಗಳು ಅಂಚೆ ಕಚೇರಿ ದಾಖಲೆಗಳು ಸರಿಯಾಗಿರುವಂಥದ್ದಕ್ಕೆ ನಾವು ಅವರಿಗೆ ಕ್ಲೈಮ್ಸನ್ನು ಕೊಡ್ಬೋದು ಇಲಾಖೆಯ ನಿಯಮಾವಳಿ ಪ್ರಕಾರ. ದಾಖಲೆಗಳು ಇಲ್ಲ ಅಂದರೆ ಅದು ಇದಾಗೋದಿಲ್ಲ, ಎಂಟರ್ಟೈನ್ ಆಗೋದು. ಅವರಿಗೆಲ್ಲ ಯಾವ ಥರ ಹೆಂಗೆ ಏನು ಸರ್, ದಾಖಲೆ ಕೊಟ್ಟರೆ ನಾವು ಅದು ಏನಂತ ನೋಡಿ ಹೇಳ್ಬೋದು. ಅವ್ರು ಯಾವ ರೀತಿ ಅವ್ರಿಗೆ ಹಣ ಕೊಟ್ಟಿದ್ದಾರೆ, ಏನು ದಾಖಲೆ ಇದೆ ಅನ್ನೋದ್ರಿಂದ. ದಾಖಲೆ ಇರೋದ ಪಾಸ್ಬುಕ್ ಮಾತ್ರ ಪಾಸ್ಬುಕ್ ಸೀಲ್ ಅಮೌಂಟ್ ಸಿಗುತ್ತೆ. ಅಂಚೆ ಕಚೇರಿಯಿಂದ ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿ ಅಂಚೆ ಕಚೇರಿ ಸೀಲ್ ಹಾಕಿದ್ದು ಅಥರೈಸ್ಡ್ ಆಗಿ ದಾಖಲೆಗಳೆಲ್ಲ ಕರೆಕ್ಟ್ ಇದ್ದರೆ ಅಂಥದ್ದಕ್ಕೆ ನಾವು ಮುಂದಿನ ಕ್ರಮನ ತೆಗೆದುಕೊಳ್ಳಿ. ಈ ಒಟ್ಟಾರೆಯಾಗಿ ಈ ಒಂದು ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ ಮತ್ತು ಯಾವ ಥರ ಮುಗಿಯುತ್ತೆ ಸರ್? ಈಗ ಈ ತನಿಖೆಗೆ ನಾವು ಗೌರಿಬಿದನೂರು ಅಂಚೆ ನಿರೀಕ್ಷಕರು, ಅವ್ರ ಜೊತೆ ಚಿಕ್ಕಬಳ್ಳಾಪುರ ಅಂಚೆ ನಿರೀಕ್ಷಕರು ಇಬ್ಬರನ್ನ ಟೀಮ್ ಲೀಡ್ ಮಾಡಿ ಅವರಿಗೆ 4 ಜನ ಅಸಿಸ್ಟೆಂಟ್ ಕೊಟ್ಟು ಒಟ್ಟು 6 ಜನ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ಹಾಲಗಾನಹಳ್ಳಿ ಅಂಚೆ ಕಚೇರಿ ಹಣ ಅವ್ಯವಹಾರ ಆರೋಪ ಪ್ರಕರಣವು ಗೌರಿಬಿದನೂರು ತಾಲೂಕಿನಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೈಗೊಳ್ಳುವ ಕ್ರಮಗಳತ್ತ ಸಾರ್ವಜನಿಕರು ಕಾತರದಿಂದ ಕಾದು ನೋಡುತ್ತಿದ್ದಾರೆ. ವರದಿ ಸ್ವಾಗತ್, ಗೌರಿಬಿದನೂರು.